ನಮಸ್ತೆ ವೀಕ್ಷಕರೇ, ಮೈಸೂರು ಸ್ವಾದ ಅಡಿಗೆ ಚಾನಲ್ಗೆ ಸ್ವಾಗತ. ಇವತ್ತು ನಾನು ನಿಮಗೆ ಬೇಬಿ ಕಾರ್ನ್ ಕುರ್ಮಾ ಜೊತೆ ಬಂದಿದ್ದೀನಿ. ಇದಕ್ಕೆ ಮೊದಲೊಂದು ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ಒಂದು ಕಪ್ಪಲ್ಲಿ 2 ಸ್ಪೂನ್ ಗಸಗಸೆ, 7ರಿಂದ 8 ಗೋಡಂಬಿ, 1 ಇಂಚು ಚಕ್ಕೆ, 1 ಮರಾಠಿ ಮೊಗ್ಗು, ಇಷ್ಟನ್ನು ನೀರಾಗಿ ನೆನೆಸಿಟ್ಕೊಂಡಿದ್ದೀನಿ. ಇವಾಗ ಒಂದು ಮಿಕ್ಸಿ ಬೌಲ್ಗೆ 4ರಿಂದ 5 ಸ್ಪೂನ್ ತೆಂಗಿನಕಾಯಿ ತುರಿ, 7ರಿಂದ 8 ಬೆಳ್ಳುಳ್ಳಿ, 2 ಇಂಚು ಶುಂಠಿ, 2 ಹಸಿಮೆಣಸಿನ್ಕಾಯಿ ಜೊತೆಗೆ ನೆನೆಸಿಟ್ಕೊಂಡಿರೋ ಅಂಥ ಗಸಗಸೆ ಗೋಡಂಬಿನ ಹಾಕಿ ನುಣ್ಣಗೆ ಪೇಸ್ಟ್ ಮಾಡ್ಕೊತಿದ್ದೀನಿ. ಗೋಡಂಬಿ ಮತ್ತು ಗಸಗಸೆ ನೆನೆಸೋದ್ರಿಂದ ನೀಟಾಗಿ ರುಬ್ಕೊಳ್ಳುತ್ತೆ, ಅದಕ್ಕೋಸ್ಕರ ನೆನೆಸಿಟ್ಕೊಂಡಿದ್ದೆ. ಇವಾಗ ನೇರವಾಗಿ ಕುಕ್ಕರಲ್ಲಿ 2 ಸ್ಪೂನ್ ಎಣ್ಣೆ ಹಾಕಿ ಸಾಸಿವೆ, ಪಲಾವ್ ಎಲೆ ಜೊತೆಯಲ್ಲಿ 2 ಏಲಕ್ಕಿ ಹಾಕಿ ಒಗ್ಗರಣೆ ಮಾಡ್ಕೊತಿದ್ದೀನಿ. ಸಣ್ಣಕ್ಕೆ ಹೆಚ್ಚಿರೋ ಅಂಥದ್ದು 2 ಮೀಡಿಯಮ್ ಈರುಳ್ಳಿನ ಹಾಕಿ ಫ್ರೈ ಮಾಡ್ಕೋಬೇಕು. ಇದು ಒಂಬಣ್ಣ ಬರೋವರೆಗೂ ಹುರ್ಕೋಬೇಕು. ಇದನ್ನು ಡೈರೆಕ್ಟಲ್ಲಿ ಕುಕ್ಕರಲ್ಲೇ ಮಾಡ್ಕೊಂಬಿಡ್ಬೋದು. ಒಂದು ರೀತಿ ಸಿಂಗಲ್ ಪಾಟ್ ರೆಸಿಪಿ ಅಂತಲೇ ಹೇಳಬೇಕು. ಇದು ನಿಮಗೆ ಗೀ ರೈಸು, ಚಪಾತಿ, ಪೂರಿ ಎಲ್ಲದಕ್ಕೂ ಸೂಟ್ ಆಗುತ್ತೆ. ಈರುಳ್ಳಿ ಬೆಂದ ನಂತರ ನಾನಿಲ್ಲಿ ನೆನೆಸಿಟ್ಟಿರೋಂಥ ಬಟಾಣಿನ ಸೇರಿಸ್ಕೊತಾ ಇದ್ದೀನಿ. ಹಸಿ ಬಟಾಣಿ ಇದ್ದರೆ ನೀವು ಹಸಿ ಬಟಾಣಿನ ಸೇರಿಸ್ಕೊಬೋದು. ಸಣ್ಣಕ್ಕೆ ಹೆಚ್ಚಿಟ್ಕೊಂಡಿರೋಂಥ 2 ಟೊಮೊಟೊನ ಸೇರಿಸ್ತಾ ಇದ್ದೀನಿ. ಇದು ಮೀಡಿಯಮ್ ಟೊಮೊಟೊನೇ. ಇದನ್ನು ನಾವು ಕುಕ್ಕರಲ್ಲಿ ಕೂಗಿಸ್ಕೊತಾ ಇರೋದ್ರಿಂದ ಒಗ್ಗರಣೆಯಲ್ಲಿ ತರಕಾರಿ ತುಂಬ ಬೇಯೋದೇನು ಬೇಡ, ಎಲ್ಲ ಹೊಂದ್ಕೊಳ್ಳಿ ಅಂತ ಒಂದು ಚಿಟಿಕೆ ಉಪ್ಪು ಹಾಕಿ ಬೇಯಿಸ್ಕೊತಿದ್ದೀನಿ. ಇವಾಗ ಇದಕ್ಕೆ 1 ನಿಮಿಷ ಉಪ್ಪು ನೀರಲ್ಲಿ ಬೇಯಿಸಿಟ್ಕೊಂಡಿರೋ ಅಂಥ ಬೇಬಿ ಕಾರ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಬೇಬಿ ಕಾರ್ನ ರೌಂಡಕ್ಕೆ ಹಚ್ಚಿ ಕುದಿಯೋ ನೀರಲ್ಲಿ 1 ನಿಮಿಷ ಹಾಕಿ ಅದನ್ನು ತೆಗೆದಿಟ್ಕೊಂಡಿದ್ದೀನಿ. ನೀವು ಡೈರೆಕ್ಟಾಗಿ ಕೂಡ ಹಾಕ್ಬೋದು. ಕುಕ್ಕರನ್ನು 1-2 ವಿಷಲ್ ಜಾಸ್ತಿ ಕೂಗಿಸ್ಬೇಕಾಗುತ್ತೆ. ಬೇಬಿ ಕಾರ್ನ ನೀಟಾಗಿ ಬೇಯಬೇಕು ಅಂದರೆ ಅದಕ್ಕೆ ಮೊದಲೇ ನಾನು ಸ್ವಲ್ಪ ಸಾಫ್ಟ್ ಮಾಡಿ ಇಟ್ಕೊಂಡಿದ್ದೀನಿ ಅಷ್ಟೇ. ಇವಾಗ ಇದಕ್ಕೆ ರುಬ್ಬಿರೋ ಅಂಥ ಮಸಾಲಾನ ಸೇರಿಸ್ತಾ ಇದ್ದೀನಿ. ಸ್ವಲ್ಪ ನೀರು ಸೇರಿಸಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಿಮ್ಮ ಕನ್ಸಿಸ್ಟೆನ್ಸಿ ಎಷ್ಟು ಬೇಕೋ ಅಷ್ಟಕ್ಕೆ ನೋಡಿ ಅಡ್ಜಸ್ಟ್ ಮಾಡ್ಕೊಳ್ಳಿ. ಇವಾಗ ಇದಕ್ಕೆ 1 ಸ್ಪೂನ್ ಅಚ್ಚ ಖಾರದ ಪುಡಿ, 1 ಸ್ಪೂನ್ ಗರಂ ಮಸಾಲ, ಧನಿಯಾ 1 ಸ್ಪೂನು, 1/4 ಟೀ ಸ್ಪೂನು ಅರಿಶಿನ, ಒಂದು ಅರ್ಧ ಸ್ಪೂನು ಜೀರಿಗೆ ಪೌಡ್ರು ಇಷ್ಟನ್ನು ಹಾಕಿ ನೀಟಾಗಿ ಮಿಕ್ಸ್ ಮಾಡಿ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕಿದ್ರೆ ಕುರ್ಮಾ ರೆಡಿ. ಇವಾಗ ಇನ್ನೊಂದು ಸಲ ನೋಡಿಕೊಂಡು ನಂಗೆ ನೀರು ಕಡಿಮೆ ಇರೋದ್ರಿಂದ ನಾನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಕೊನೆಯಲ್ಲಿ ಸ್ವಲ್ಪ ಸಕ್ಕರೆ ಹಾಕಿ 1ರಿಂದ 2 ವಿಷಲ್ ಕೂಗಿಸ್ಕೊಂಡ್ರೆ ಕುರ್ಮಾ ರೆಡಿ. ಮೇಲೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡ್ರೆ ಚಪಾತಿ, ಪೂರಿ ಮತ್ತು ಗೀ ರೈಸ್ ಜೊತೆ ಫಸ್ಟ್ ಕ್ಲಾಸ್ ಆಗಿರೋಂಥ ಕುರ್ಮಾ ರೆಡಿ ಆಗುತ್ತೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.